ಬೇಸಿಗೆಯಲ್ಲಿ ಹೆಚ್ಚುವ ತಾಪಮಾನದಿಂದಾಗಿ ನಿರ್ಜಲೀಕರಣ, ಹೀಟ್ ಸ್ಟ್ರೋಕ್, ಚರ್ಮದ ತದ್ದುಗಳು, ಅಜೀರ್ಣ, ವಾಂತಿ ಭೇದಿ ಮತ್ತು ಕಣ್ಣಿನ ಅಲರ್ಜಿಗಳು ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಾಗಿವೆ. ಈ ಅವಧಿಯಲ್ಲಿ ಅಧಿಕ ಬೆವರುವಿಕೆಯಿಂದಾಗಿ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಅಗತ್ಯ ಪೋಷಕಾಂಶಗಳ ಕೊರತೆ ಉಂಟಾಗಬಹುದು. ತಂಪಾದ ವಾತಾವರಣ, ಸಾಕಷ್ಟು ನೀರು ಮತ್ತು ಹಗುರವಾದ ಆಹಾರ ಸೇವನೆಯಿಂದ ಇವುಗಳನ್ನು ತಡೆಯಬಹುದು. ಬೇಸಿಗೆಯಲ್ಲಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರಗಳನ್ನು ನೋಡೋದಾದರೆ, ನಿರ್ಜಲೀಕರಣ, ಬಾಯಾರಿಕೆ, ತಲೆ ತಿರುಗುವಿಕೆ ಮತ್ತು ಮೂತ್ರದ ಬಣ್ಣ ಬದಲಾಗುವುದು ಇದರ ಲಕ್ಷಣಗಳು. ದಿನಕ್ಕೆ 8 ರಿಂದ 10 ಗ್ಲಾಸ್ ನೀರು, ಎಳನೀರು ಮತ್ತು ತರಕಾರಿ ಹಣ್ಣುಗಳ ಸೇವನೆ ಅಗತ್ಯವಾಗಿರುತ್ತದೆ. ಇನ್ನು ಹೀಟ್ ಸ್ಟ್ರೋಕ್, ದೇಹದ ತಾಪಮಾನ 104 ಡಿಗ್ರಿಗಿಂತ ಹೆಚ್ಚಾಗುವುದು, ತಲೆನೋವು, ವಾಕರಿಕೆ ಮತ್ತು ಮೂರ್ಛೆ ಹೋಗುವುದು, ಮಧ್ಯಾಹ್ನ 11 ರಿಂದ 4 ರವರೆಗೆ ನೇರ ಬಿಸಿಲಿಗೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತೆ. ಚರ್ಮದ ಸಮಸ್ಯೆಗಳು, ಬೆವರು ಸಾಲೆ, ತುರಿಕೆ ಮತ್ತು ಚರ್ಮದ ಮೇಲೆ ಕೆಂಪು ತದ್ದುಗಳು. ದಿನಕ್ಕೆ 2 ಬಾರಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ, ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ. ಜೀರ್ಣಕ್ರಿಯೆ ಸಮಸ್ಯೆಗಳು, ಅಜೀರ್ಣ, ವಾಂತಿ ಭೇದಿ ಮತ್ತು ಹಸಿ ಹಣ್ಣು ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಬಳಸಿ ಮತ್ತು ತಾಜಾ ಆಹಾರವನ್ನು ಸೇವಿಸಬೇಕಾಗುತ್ತೆ. ಕಣ್ಣಿನ ಉರಿ, ಕಣ್ಣುಗಳಲ್ಲಿ ತುರಿಕೆ, ಕೆಂಪಾಗುವುದು ಮತ್ತು ನೀರು ಬರುವುದು. ಬಿಸಿಲಿಗೆ ಹೋದಾಗ ಸನ್ ಗ್ಲಾಸ್ ಬಳಸಬೇಕಾಗುತ್ತೆ. ಪರಿಣಾಮಕಾರಿ ಸಲಹೆಗಳನ್ನು ನಾವು ಗಮನಿಸೋದಾದರೆ, ಆಹಾರ ಹೆಚ್ಚು ಮೊಸರು, ಮಜ್ಜಿಗೆ, ಕಲ್ಲಂಗಡಿ, ಸೌತೆಕಾಯಿ ಸೇವಿಸಬೇಕಾಗುತ್ತೆ. ಇನ್ನು ಹುಳಿ, ಮಸಾಲ ಮತ್ತು ಎಣ್ಣೆಯುಕ್ತ ಆಹಾರಗಳನ್ನು ಕಡಿಮೆ ಮಾಡಬೇಕು. ರಕ್ಷಣೆಯನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅಂತ ಅಂದರೆ, ಬಿಸಿಲಿನಲ್ಲಿ ಹೊರ ಹೋಗುವಾಗ ಟೋಪಿ, ಛತ್ರಿ ಮತ್ತು ಸನ್ಸ್ಕ್ರೀನ್ ಬಳಸಬೇಕಾಗುತ್ತೆ. ಇನ್ನು ವಿಶ್ರಾಂತಿ ತುಂಬ ಅತ್ಯಗತ್ಯ. ಮಧ್ಯಾಹ್ನ ಸಣ್ಣ ನಿದ್ರೆ ಅಥವಾ ವಿಶ್ರಾಂತಿ ಪಡೆಯುವುದು ದೇಹದ ಶಾಖವನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ. ಈ ರೀತಿಯಾದ ಆರೈಕೆಗಳು ನಿಮ್ಮ ದೇಹವನ್ನು ಆರೋಗ್ಯವಾಗಿಡಲು ಸಹಾಯಕವಾಗುತ್ತವೆ.